ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಕರ್ನಾಟಕ ಪ್ರಾಂತ ರೈತ ಸಂಘ KPRS, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ AIAWU ಈ ಒಂದು ಸಂಘಟನೆಯಿಂದ ಬೀದರ್ನಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿರುವ ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅರಣ್ಯ ಜೀವಿ ಪರಿಸ್ಥಿತಿ ಹಾಗೂ ಪರಿಸರ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ಮನವಿ ಪತ್ರ. ಅರಣ್ಯ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ದಿನಾಂಕ 24/2/2025 KPRS AIAWU ಜಂಟಿಯಾಗಿ ಧರಣಿ ಸತ್ಯಾಗ್ರಹ ನಡೆಸಿ ಕೊಡುತ್ತಿರುವ ಮನವಿ. ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರಕ್ಕಾಗಿ ಸಾಗುವಳಿದಾರರಿಗೆ ಒಕ್ಕಲೆಬ್ಬಿಸುತ್ತಿರುವುದು ತಡೆಗಟ್ಟಿ ಅರಣ್ಯ ಅಧಿಕಾರಿಗಳು ಕಿರುಕುಳ ನಿಲ್ಲಿಸಿ ಚಿಂಚೋಳಿ, ಕಾಳಗಿ ಬಡ ರೈತರಿಗೆ ರಕ್ಷಣೆ ನೀಡಲು KPRS AIAWU ಒತ್ತಾಯಪಡಿಸಿದ್ದಾರೆ. ಈ ಒಂದು ಸಂಘಟನೆಯವರು ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಈ ಬೇಡಿಕೆಗಳಲ್ಲಿ ಮೊದಲನೇದಾಗಿ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ 1 ಪಸ್ತಪುರ್, ಮೋಗಿತಾಂಡ, ಅಗಸಲಗಿ ಅಣಿ ತಾಂಡ, ರೊಮ್ಮನಗೂಡು ತಾಂಡ, ರೊಮ್ಮನಗೂಡು, ಅಣಕಲ್ ಮತ್ತು ಚಿಂಚೋಳಿ ತಾಲೂಕಿನ ಚಂದನಕೆರೆ, ಚೆಂಗ್ಟ ತಾಂಡ, ನರ್ನಾಳ್ ತಾಂಡ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಒಕ್ಕಲೆಬ್ಬಿಸುತ್ತಿರುವುದು, ಬಡವರ ಬದುಕು ಬೀದಿಪಾಲು ಮಾಡುತ್ತಿರುವ ಅರಣ್ಯ ಅಧಿಕಾರಿಗಳು ದಬ್ಬಾಳಿಕೆ ತಕ್ಷಣವೇ ತಡೆಗಟ್ಟಿ ಬೀದರ್ ಜಿಲ್ಲೆಯ ಚುಟುಗುಪ್ಪ ತಾಲೂಕಿನ ಒಂದು ಚಾಂಗ್ಲೇರ ಮತ್ತು ಚಬಕಿ ತಾಂಡ, ಬೆಳಕೇರ, ಹುಮ್ನಾಬಾದ್ ತಾಲೂಕಿನ ಕಪ್ಪರಗಾಂವ್, ನಂದರಗಾಂವ್, ಓಸಗಿ, ಬಸವಕಲ್ಯಾಣ ತಾಲೂಕಿನ ಕೊಯ್ನೂರು ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಒಕ್ಕಲೆಬ್ಬಿಸುತ್ತಿರುವುದು, ಅರಣ್ಯ ಅಧಿಕಾರಿಗಳು ದಬ್ಬಾಳಿಕೆ ಮಾಡಿ ಬಡ ರೈತರ ಬದುಕು ಬೀದಿಪಾಲು ಮಾಡುತ್ತಿರುವ ಅರಣ್ಯ ಅಧಿಕಾರಿಗಳು ದಬ್ಬಾಳಿಕೆ ತಡೆಗಟ್ಟಿ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಬೇಕು ಮತ್ತು ಇದರ ಪ್ರತಿಯನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ ಕಲಬುರಗಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಪ್ರಾದೇಶಿಕ ಅರಣ್ಯ ವಿಭಾಗ ಬೀದರ್ ಅವರಿಗೆ ಸಲ್ಲಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಶರಣಬಸಪ್ಪ ಮಂಶೆಟ್ಟಿ ಜಿಲ್ಲಾಧ್ಯಕ್ಷರು KPRS, ಸೈಯದ್ ಇಸ್ಮಾನುದ್ದೀನ್ ಜಿಲ್ಲಾಧ್ಯಕ್ಷರು AIAWU, ದೇವಾನಂದ್ ಗಾಯಕ್ವಾಡ್ ಕಾರ್ಯದರ್ಶಿ KPRS, ಖಾಜಾ ಮಿಯಾ ಶೇರಿಕಾರ್ ಅಧ್ಯಕ್ಷರು KPRS ಬೀದರ್, RP ರಾಜಾ ಬೀದರ್ ಜಿಲ್ಲಾ ಹೋರಾಟಗಾರರು, ಜಾಫರ್ ಖಾನ್ ಪರಮೇಶ್ವರ್ ತಾಂಡ ಅಧ್ಯಕ್ಷರು KPRS ಚಿಂಚೋಳಿ ಅಧ್ಯಕ್ಷರು, ಫಕೀರಪ್ಪ ಚಾಂಗ್ಲೇರ ಅಧ್ಯಕ್ಷರು ಕಾಳಗಿ ಮತ್ತು ಚೌಕಿ ತಾಂಡ, ಬನ್ನಪ್ಪ ಚಾಂಗ್ಲೇರ ಅಧ್ಯಕ್ಷರು ಕಾಳಗಿ KPRS. ಹೀಗೆ ವಿವಿಧ ಮುಖಂಡರು ಈ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಒಂದು ವರದಿಯನ್ನು ಶರಣಬಸಪ್ಪ ಮಂಶೆಟ್ಟಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ, ಇವರು ನಮ್ಮ ಜನವಾಣಿ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಭೂಮಿ ಸಾಗುವಳಿ ಮಾಡ್ತಕ್ಕಂಥ ಬಡ ರೈತರನ್ನ ಇವತ್ತು ಅದೇ ಭೂಮಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರನ್ನ ಒಕ್ಕಲೆಬ್ಬಿಸ ಕೊಟ್ಟಿದ್ದಾರೆ. ಅದೇ ಭೂಮಿ ಮೇಲೆ ಬದುಕು ನಡೆಸ್ತಕ್ಕಂಥವ್ರ ಬದುಕು ಬೀದಿ ಪಾಲ್ ಮಾಡಕ್ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ನಾಡಿನ ಭಾಗದವರೇ ಆಗಿರ್ತಕ್ಕಂಥವ್ರು ದಿನ ಬೆಳಗಾದ್ರೆ ಅನ್ನದಾತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥವ್ರು ಅರಣ್ಯ ಮಂತ್ರಿಗಳಿಗೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಆ ಭೂಮಿ ಮೇಲೆ ನಂಬಿಕೊಂಡು ಕೂತಿರ್ತಕ್ಕಂಥ ಬದುಕು ನಡೆಸ್ತಕ್ಕಂಥ ಅವ್ರ ಬದುಕು ಬೀದಿ ಪಾಲ್ ಮಾಡೋದು ಬೇಡ. ಅರಣ್ಯ ಅಧಿಕಾರಿಗಳನ್ನ ಆ ರೈತರು ಒಕ್ಕಲೆಬ್ಬಿಸೋದು ತಡೆಗಟ್ಟಬೇಕು. ಸುಳ್ಳು ಪೊಲೀಸ್ ಕೇಸ್ ಆಗ್ತಕ್ಕಂಥ ನಿಲ್ಲಿಸಬೇಕು. ಅವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಅರಣ್ಯ ಮಂತ್ರಿ ಕಚೇರಿ ಮುಂದ್ಗಡೆ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಮಾರ್ಚ್ 3ನೇ ತಾರೀಕಿಗೆ ಬಜೆಟ್ ಸೆಷನ್ ನಡೀತಾ ಇದೆ. ಆ ಬಜೆಟ್ ಸೆಷನ್ ನಲ್ಲಿ ಅರಣ್ಯ ಭೂಮಿ ಸಾಗುವಳಿದಾರನ್ನ ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57 ಅರ್ಜಿಗಳನ್ನ ಮಾನ್ಯತೆ ಮಾಡಬೇಕು, ಮಂಜೂರಿ ಮಾಡಿ ಅವರಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕಂತಕ್ಕಂಥ ಮಾತು ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ಬೀದರ್ ಜಿಲ್ಲೆಯಲ್ಲಿ 1,50,000 ಹೆಕ್ಟೇರ್ ತೊಗರಿ ಬಿತ್ತನೆ ಆಗಿದೆ. ಹಾಗಾಗಿರೋದ್ರಿಂದ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ 56,06,000 ಹೆಕ್ಟೇರ್ ತೊಗರಿ ಬಿತ್ತನೆ ಆಗಿದೆ. ಇವತ್ತು 2 ಲಕ್ಷ ಅಲ್ಲಿ ಇಲ್ಲಿ 50,000 ಇವತ್ತು ಹೆಕ್ಟೇರ್ ತೊಗರಿ ಒಣಗೋಗಿ ಬೆಳೆ ನಷ್ಟ ಆಗಿದೆ. ಆ ಬೆಳೆ ನಷ್ಟ, ತೊಗರಿ ನಷ್ಟ
ಪರಿಹಾರ ಕೊಡಬೇಕು, ಆ ನಾಳೆ ಬಜೆಟ್ ನಲ್ಲಿ ಅನೌನ್ಸ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದೀವಿ. 99 ಕೋಟಿ ರೂಪಾಯಿ ಹಣ ಲೂಟಿ ಮಾಡೇ ಕೊಟ್ಟಿರ್ತಕ್ಕಂಥ ಅರಣ್ಯ ಡಿಪಾರ್ಟ್ಮೆಂಟ್ ನವರು ಆ ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ನಿಲ್ಲಿಸಬೇಕಂತಕ್ಕಂಥ ಮಾತನ್ನ ಒತ್ತಾಯನ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘ, ಭೀಮಶೆಟ್ಟಿ ಎಂಪಳ್ಳಿ ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಪ್ರಾಂತ ರೈತ ಸಂಘ ಎರಡೂ ಜಂಟಿಯಾಗಿ ಇವತ್ತು ಹೋರಾಟ ನಡೆಸೋದ್ರ ಮೂಲಕ ಇವತ್ತು ಸಾಯಂಕಾಲ ಅರಣ್ಯ ಮಂತ್ರಿಗಳು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದಾರೆ. ನಾಳೆ ಸಾಯಂಕಾಲ ನಮ್ಮ ಎರಡೂ ಸಂಘಟನೆಗಳಿಗೆ ನಾಳೆ 5:30 ಅಥವಾ 6 ಗಂಟೆಗೆ ಅವ್ರ ಮಾತುಕತೆ ಕರೆಬೇಕು. ಅವ್ರ ಜೊತೆಗೆ ಒಂದು ಇವತ್ತು ಮಾತುಕತೆ ನಡೆಸೋದ್ರ ಮೂಲಕ ಯಾವ್ಯಾವ ಹಳ್ಳಿಯಲ್ಲಿ ಇವತ್ತು ಬೀದರ್ನಲ್ಲಿ ಇರ್ತಕ್ಕಂಥ ಚಾಂಗ್ಲೇರ, ಹುಮ್ನಾಬಾದ್ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲೆಲ್ಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಇವತ್ತು ಚಿಂಚೋಳಿ ತಾಲೂಕಾ ಕಾಳಿಗೆಯಲ್ಲಿ ಕೂಡ ಇವತ್ತು ದಾಳಿ ಮಾಡ್ತಾ ಇದ್ದಾರೆ. ಇವತ್ತು ನರ್ನಾಳ್ ಅಂತಕ್ಕಂಥ ಹಳ್ಳಿಗಳಲ್ಲಿ ಅದನ್ನು ತಡೆಗಟ್ಟಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರ ಕಾನೂನಂತೆ ಕಾನೂನು, ಅರಣ್ಯ ಭೂಮಿ ಸಾಗುವಳಿದಾರರ ನೆರವಿಗೆ ಸರ್ಕಾರ ಬರಲೇಬೇಕು. ಅರಣ್ಯ ಭೂಮಿ ಸಾಗುವಳಿದಾರರ ನೆರವಿಗೆ ಸಚಿವರು ಬರಲೇಬೇಕು. ಅರಣ್ಯ ಭೂಮಿ ಸಾಗುವಳಿದಾರರ ನೆರವಿಗೆ ಸರ್ಕಾರ ಬರಲೇಬೇಕು. ಅರಣ್ಯ ಭೂಮಿ ಸಾಗುವಳಿದಾರರ ನೆರವಿಗೆ ಸಚಿವರು ಬರಲೇಬೇಕು. ಬರಲಿ ಬೆಳೆ ನಷ್ಟ ಪರಿಹಾರ ಕೊಡಲೇಬೇಕು.